ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಜಯಮೃತ್ಯುಂಜಯ ಸ್ವಾಮೀಜಿ ಅವರನ್ನು ಪೀಠದಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಉದ್ಯಮ ಘಟಕ ಲಿಂಗಾಯತ ಪಂಚಮಸಾಲಿ ರಾಜ್ಯ ಅಧ್ಯಕ್ಷ ಶಿವರಾಜ್ ಪೊಲೀಸ್ ಪಾಟೀಲ್ ತೀವ್ರವಾಗಿ ಖಂಡಿಸಿದರು. ಕಾಶಪ್ಪನವರ ಅವರು ಜಯಮೃತ್ಯುಂಜಯ ಗುರುಗಳಿಗೆ ಪೀಠದಿಂದ ಉಚ್ಚಾಟನೆ ಮಾಡಿ ಬಹಳ ಅವಮಾನ ಮಾಡಿದ್ದಾರೆ. ನಮ್ಮ ರಾಜಕೀಯ ಜೀವನಕ್ಕೋಸ್ಕರ ಸಮಾಜವನ್ನು ಬಲಿ ಕೊಡುತ್ತಿದ್ದಾರೆ. ಬೇರೆಯವರ ಮಾತು ಕೇಳಿ ಪಂಚಮಸಾಲಿ ಸಮಾಜದ ವಿರುದ್ಧ ಬಹಿರಂಗ ಪಿತೂರಿ ನಡೆಸುತ್ತಿದ್ದಾರೆ. ಮುಂದೆ ಸಮಾಜದ ಜನರೇ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಸುದ್ದಿಗೋಷ್ಠಿ ಮುಖಾಂತರ ತಮ್ಮ ಆಕ್ರೋಶ ಹೊರಹಾಕಿದರು. ಪ್ರೆಸ್ ಮೀಟ್ ಕರೆದಿವಲ್ಲ, ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳನ್ನು ಕೂಡಲ ಸಂಗಮ ಪೀಠದಿಂದ ಏನು ವಿಜಯಾನಂದ ಕಾಶಪ್ಪನವರು ಏನು ಉಚ್ಚಾಟನೆ ಮಾಡಿದಾರಲ್ಲ, ಅದನ್ನು ನಾವು ವೈಯಕ್ತಿಕವಾಗಿ ಉಗ್ರವಾಗಿ ನಾನು ಖಂಡಿಸ್ತಾ ಇದ್ದೀನಿ. ಏನು ಹೋರಾಟ ಬೃಹತ್ ಪಾದಯಾತ್ರೆ ಸ್ಟಾರ್ಟ್ ಆಯ್ತಲ್ಲ 2021ರಲ್ಲಿ, ಅವಾಗ 750 ಕಿಲೋಮೀಟ್ರ್ ವಿಜಯಾನಂದ ಕಾಶಪ್ಪನವರು ತಮ್ಮ ಸಹಭಾಗಿತ್ವದಲ್ಲಿ ಏನು ಬೃಹತ್ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು ಮತ್ತು ತಮ್ಮ ನಾಯಕತ್ವದ ಇಟ್ಕೊಂಡು ಭಾಗವಹಿಸಿದ್ರು ಮತ್ತು ಗುರುಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ರು. ಅದೇ ರೀತಿ ಪಂಚಮಸಾಲಿ ಸಮಾಜದ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಹುನಗುಂದ ಶಾಸಕರಾಗಿ ಆಯ್ಕೆ ಆದರು. ಶಾಸಕರು ಆಯ್ಕೆ ಆದ ನಂತರ ಇವಾಗ ಗುರುಗಳ ವಿರುದ್ಧನೇ ಮತ್ತು ಪೀಠದ ವಿರುದ್ಧನೇ ಪಿತೂರಿ ಮಾಡ್ತಾಯಿದ್ದಾರೆ. ಇವಾಗ ನಾವೇನು ಹೇಳ್ತಾನಿದ್ದೀನಿ ಅಂತಂದರೆ, ಮೊದಲು ಪೀಠಕ್ಕೆ ಬೀಗ ಹಾಕಿದ್ರು. ಬೀಗ ಹಾಕಿದ ನಂತರ ಕೆಲವೊಂದು ಪಂಚಮಸಾಲಿ ಮುಖಂಡರು ಅದನ್ನು ಬೀಗವನ್ನು ಅವರು ತೆಗೆದಾದ ನಂತರ ಅವರ ಮೇಲೆ ವಿಜಯಾನಂದ ಕಾಶಪ್ಪನವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಮತ್ತು ಮಾನಸಿಕವಾದ ಹಿಂಸೆನೂ ಅವ್ರ ಮೇಲೆ ಕೊಟ್ಟರು. ಅದಕ್ಕಿಂತ ಮೊದಲು ಈ ಏನು ಎಲೆಕ್ಷನ್ ಶಾಸಕರಾಗೋಕ್ಕಿಂತ ಮೊದಲು ಏನು ವಿಜಯಾನಂದ ಕಾಶಪ್ಪನವರು ಏನು ಹೇಳಿದ್ರಂದ್ರೆ, ನಮ್ಮ ಸರ್ಕಾರ ಬಂದ ಮೇಲೆ 2 ದಿನದಲ್ಲೇ ನಾವು 2A ಅಥವಾ 2D ಅನ್ನು ನಮ್ಮ ಸರ್ಕಾರದಿಂದ ಒದಗಿಸ್ತೀವಂತ ಹೇಳಿದರು. ಅದೇ ರೀತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಕೂಡ ಇದೇ ಮಾತನ್ನು ಪುನರುಚ್ಚರಿಸಿದರು. ನಾವು ಕೂಡ 2A ಮತ್ತು 2D ಅನ್ನು ಸರ್ಕಾರದಿಂದ ಕೊಡೋಕೆ ನಾನು ಸರ್ವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ಅದಾದ ನಂತರ ಇವರು ಸರ್ಕಾರ ಬಂದ ಮೇಲೆ ಯಾವುದೇ ರೀತಿ ನಮ್ಮ ಪಂಚಮಸಾಲಿ ಹೋರಾಟಕ್ಕೆ ಯಾವುದೇ ರೀತಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಮುಂಚೆ ಅದರ ಅಭೂತಪೂರ್ವ ಬೆಂಬಲವನ್ನು ವಿಜಯಾನಂದ ಕಾಶಪ್ಪನವರು ಮತ್ತು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರೆಲ್ಲ ಬೆಂಬಲ ವ್ಯಕ್ತಪಡಿಸಿದರು. ಯಾವಾಗ ಅವರು ಗೌರ್ಮೆಂಟ್ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿ ನಮಗೆ ಸಹಕಾರವನ್ನು ಕೊಡಲಿಲ್ಲ. ಇವಾಗ ಡಿಸೆಂಬರ್ 10 ರೀಸೆಂಟಾಗಿ ಸುವರ್ಣಸೌಧಕ್ಕೆ ನಾವು ಹೋರಾಟವನ್ನು ಮಾಡೋಕೆ ಟ್ಯಾಕ್ಟರ್ ರ್ಯಾಲಿ ಅಂತ ಪ್ಲ್ಯಾನ್ ಮಾಡಿದ್ರು. ಅದನ್ನು ಟ್ಯಾಕ್ಟರ್ ರ್ಯಾಲಿನೂ ಕೂಡ ನಾವು ಟ್ಯಾಕ್ಟರ್ನ ಮಾಡಬೇಡ್ರಿ, ನಾವು ಟ್ಯಾಕ್ಟರ್ ಪರ್ಮಿಷನ್ ಕೊಡಲ್ಲ, ಬರೀ ನೀವು ಸಮೂಹದ್ದು ಹೋರಾಟ ಮಾಡಿರಿ ಅಂತ ಅದಕ್ಕೆ ಪರ್ಮಿಷನ್ ಕೊಟ್ಟರು. ಅದನ್ನು ಆಮೇಲೆ ಇವರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕಂತ ಸಮಾಧಾನಕಾರಿ ರೀತಿಯಿಂದ ನಮ್ಮ ಸಮಾಜ ಬಾಂಧವರು ಕುಲ ಬಾಂಧವರು ಹೋಗುವಾಗ ನಮ್ಮ ಸಮಾಜ ಬಾಂಧವರಿಗೆ ಲಾಠಿ ಇಟ್ಟು ಹೊಡೆದ್ರು. ಕೆಲವೊಬ್ಬರಿಗೆ ತಲೆಗೆ ಪೆಟ್ಟಾಯಿತು. ಅದಾದ ನಂತರ ಕೆಲವೊಬ್ಬರಿಗೆ ಕಾಲು ಮುರಿತು, ಕೆಲವೊಬ್ಬರಿಗೆ ರಕ್ತ ಸೋರುವಂಗೆ ಹೊಡೆದ್ರು. ಆದರೂ ಕೂಡ ನಮ್ಮ ಸಮಾಜ ಬಾಂಧವರು ಅದಕ್ಕೆ ಏನು ಅವ್ರಿಗೆ ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ. ಆವಾಗ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಮತ್ತು ಇತರೆ ಪಂಚಮಸಾಲಿ ಪ್ರಬಲ ಮುಖಂಡರನ್ನು ಬಂಧಿಸಿ ಆ ಹೋರಾಟವನ್ನು ಹತ್ತಿಕ್ಕಿದ್ರು. ಇವಾಗ ಹೇಳ್ತಾರೆ, ಇವಾಗ ಪೀಠದಿಂದ ಏನು ಉಚ್ಚಾಟನೆ ಮಾಡಿದಾರೆ ವಿಜಯಾನಂದ ಕಾಶಪ್ಪನವರು, ಅವರು ವೈಯಕ್ತಿಕ ಪೀಠವನ್ನು ಮಾಡ್ಕೊಂಡಿದ್ದಾರೆ. ಅದೊಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟಿಗೆ ಅಧ್ಯಕ್ಷರು ವಿಜಯಾನಂದ ಕಾಶಪ್ಪನವರು ಅದಾರ. ಒಂದು 4-5 ಜನ ಟ್ರಸ್ಟಿಗಳು ಅದಾರ. ಅವರು ವೈಯಕ್ತಿಕವಾಗಿ ಟ್ರಸ್ಟ್ ಮಾಡ್ಕೊಂಡಿದ್ದಾರಲ್ಲ, ಅದು ನಮ್ಮ ಬಸವ ಮೃತ್ಯುಂಜಯ ಸ್ವಾಮಿಗಳಿಗೆ ಯಾವುದೇ ಅದು ಸಂಬಂಧವಿರುವುದಿಲ್ಲ. ಇವಾಗ ಏನು ಟ್ರಸ್ಟ್ ಮಾಡ್ಕೊಂಡಿದ್ದಾರಲ್ಲ, ಅದು ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅದನ್ನು ಟ್ರಸ್ಟಿಗಳನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಆ ಟ್ರಸ್ಟಿಗೆ ನಮಗೆ ಯಾವುದೇ ಸಂಬಂಧವಿಲ್ಲ. ಈ ಮೊದಲು MP ಎಲೆಕ್ಷನ್ ಬಾಗಲಕೋಟೆಯಲ್ಲಿ ನಡೀತಾ ಇತ್ತು. ಆ ನಡೆಯೋಕ್ಕಿಂತ ಮುಂಚೆನೇ ವಿಜಯಾನಂದ ಕಾಶಪ್ಪನವರು ಬಸವ ಮೃತ್ಯುಂಜಯ ಸ್ವಾಮಿಗಳ ಬೆಂಬಲ ತಗೊಂಡು ಡೆಲ್ಲಿಗೆ ಹೋಗಿದ್ದರು. ಯಾಕೆ ಡೆಲ್ಲಿಗೆ ಹೋಗಿದ್ರು ಅಂತಂದ್ರೆ, ವೀಣಾ ಅಕ್ಕವ್ರಿಗೆ MP ಸೀಟ್ ಕೊಡಲಿ ಅನ್ನೋ ಅಭ್ಯರ್ಥಿ ಮಾಡಲಿ, ಸೀಟ್ ಕೊಡಲಿ ಅನ್ನೋ ಉದ್ದೇಶದಿಂದ ಬಸವ ಮೃತ್ಯುಂಜಯ ಸ್ವಾಮಿಗಳನ್ನು ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದರು. ಆವಾಗ ಗುರುಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಇಷ್ಟೆಲ್ಲ ಗುರುಗಳಿಂದ ಸಹಾಯವನ್ನು ಪಡೆದು ಇವಾಗ ವಿಜಯಾನಂದ ಕಾಶಪ್ಪನವರು ಗುರುಗಳಿಗೆ ಪೀಠದಿಂದನೇ ಉಚ್ಚಾಟನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗುರುಗಳಿಗೆ ಮತ್ತು ನಮಗೆ ವೈಯಕ್ತಿಕವಾಗಿ ನಮ್ಮ ಸಮಾಜಕ್ಕೆ ಭಾಳ ಅಪಾರವಾದ ನೋವಾಗ್ಯದ. ಅದನ್ನು ಇವಾಗೇನು ಇನ್ನೂ ಏನೂ ಆಗಿಲ್ಲ. ಸೊ ವಿಜಯಾನಂದ ಕಾಶಪ್ಪನವರು ಏನಾದರೂ ತಮ್ಮ ತಪ್ಪು ಅರಿವಾಗಿ ನಮ್ಮ ಪೀಠದ ಗುರುಗಳಾದ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಬಂದು ಕ್ಷಮೆ ಯಾಚಿಸಬೇಕಂತ ನಾನು ಅವರಿಗೆ ವಿನಂತಿ
ವಿನಯಪೂರ್ವಕ ವಿನಂತಿ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಮೊದಲೆಲ್ಲ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು ವಿಜಯಾನಂದ ಕಾಶಪ್ಪನವರು ಮತ್ತು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರವರು ಮತ್ತು ಇತರ ಕಾಂಗ್ರೆಸ್ ಪ್ರಮುಖ ಲೀಡರ್ಗಳು ಮಾಡಿದರು. ಇವಾಗ ಯಾರೂ ಅವರು ನಮಗೆ ಯಾವುದೇ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಈಗ ಕಾಶಪ್ಪನವರೇ ನಮ್ಮ ಸಮಾಜದ ವಿರುದ್ಧ ಮತ್ತು ತಮ್ಮ ಗುರುಗಳ ವಿರುದ್ಧ ದೊಡ್ಡ ಷಡ್ಯಂತ್ರ ಮತ್ತು ಪಿತೂರಿಯನ್ನು ಮಾಡಾಕತ್ತಾರ. ಅವ್ರು ಯಾಕೆ ಮಾಡಾಕತ್ತಾರಂತ ನಮಗೆ ಗೊತ್ತಿಲ್ಲ. ಕಾಣದ ಕೈಗಳ ಕೈವಾಡದಿಂದ ಅವರ ಬೆಂಬಲದಿಂದ ವಿಜಯಾನಂದ ಅವ್ರಿಗೆ ತಲೆ ತುಂಬಿ ಅವರಿಂದ ಈ ಕೃತ್ಯವನ್ನು ಮಾಡಾಕತ್ತಾರ. ಯಾಕಂತಂದ್ರೆ ಇದು ಗುರು ಶಿಷ್ಯರ ಸಂಬಂಧ ನೀವು ಉಳಿಯಬೇಕಾದ್ರೆ ನೀವು ಗುರುಗಳ ಹತ್ತಿರ ಬಂದು ಕ್ಷಮೆ ಕೇಳಬೇಕಂತ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ. ಇಲ್ಲ ನೀವು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಸಮಾಜದ ಕುಲಬಾಂಧವರು ನಿಮಗೆ ಮುಂದಿನ ಎಲೆಕ್ಷನ್ನಲ್ಲಿ ಏನು ತಕ್ಕದಾದ ಪಾಠ ಅದನ್ನು ಕಲಿಸ್ತಾರಂತ ಪಂಚಮಸಾಲಿ ಸಮಾಜ ಬಾಂಧವರೆಲ್ಲ ದೃಢ ಸಂಕಲ್ಪ ಮಾಡ್ಯಾರ. ಅದೇ ರೀತಿ ಇದೇನು ಈ ರೀತಿಯಲ್ಲಿ ಹೋರಾಟ ಇನ್ನು ಮುಂದಿನ ಸಭೆಯಲ್ಲಿ ನಿರ್ಣಯ ತಗೋತೀವಿ. ಎಲ್ಲ ಪಂಚಮಸಾಲಿ ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತು ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಸರ್ವ ಪದಾಧಿಕಾರಿಗಳು ಒಂದು ಸತಿ ಮೀಟಿಂಗ್ ಕರೀತಾರೆ ಗುರುಗಳ ನೇತೃತ್ವದಲ್ಲಿ ಕರೆದು ಅದರಲ್ಲಿ ಮುಂದಿನ ಸಭೆಯ ನಡೆ ನುಡಿಗಳನ್ನು ಅಲ್ಲಿಂದ ನಿರ್ಧಾರ ಮಾಡ್ತೀವಿ ನಾವು.